ಮಾಲ್ಡೀವ್ಸ್ ವರ್ಸಸ್ ಲಕ್ಷದ್ವೀಪ ಅನ್ನುವಂತಹ ಅಭಿಯಾನದ ಮಧ್ಯೆಯೇ ಲಕ್ಷದ್ವೀಪ ಮತ್ತು ಮಂಗಳೂರು ಕನೆಕ್ಟಿವಿಟಿಯ ಬಗ್ಗೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. ಇನ್ನು ಲಕ್ಷದ್ವೀಪದ ಅಭಿವೃದ್ಧಿಯ ಹಿಂದೆ ಕೂಡ ಮಂಗಳೂರಿನ ಒಂದು ನೆರಳಿದೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟ. ಯಾಕಂದರೆ ಲಕ್ಷದ್ವೀಪದಲ್ಲಿ ಆ ಸಮುದ್ರದ ಮಧ್ಯೆ ಇರುವಂತಹ ದ್ವೀಪ, ಆ ದ್ವೀಪದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾಮಗಾರಿಗಳಾಗಬೇಕಾದ್ರೂ ಕೂಡ ಅಲ್ಲಿಗೆ ಜಲ್ಲಿಗಳಾಗಿರ್ಬೋದು, ಕಲ್ಲುಗಳಾಗಿರ್ಬೋದು, ಸಿಮೆಂಟ್ ಸೇರಿದಂತೆ ಬೇರೆ ಬೇರೆ ವಸ್ತುಗಳಾದ ಸಪ್ಲೈ ಆಗಬೇಕಾದಂಥದ್ದು ಮಂಗಳೂರು ಬಂದರಿನಿಂದ. ಆ ಕೊಚ್ಚಿ ಮತ್ತು ಕೇರಳದ ಕೊಚ್ಚಿ ಮತ್ತು ಬೇಪೂರ್ ಬಂದರನ್ನು ಹೊರತುಪಡಿಸಿದರೆ ಅದು ಮತ್ತೆ ಹೋಗುವಂಥದ್ದು ಮಂಗಳೂರು ಬಂದರಿಂದ. ನಾನೀಗ ನಿಮಗೆ ಮಂಗಳೂರು ಬಂದರನ್ನು ತೋರಿಸ್ತಾ ಇದ್ದೀನಿ. ಮಂಗಳೂರು ಬಂದರಿನಲ್ಲಿ ಈಗಾಗಲೇ ಅನೇಕ ಸರಕು ಸಾಗಣೆಯ ಬೋಟ್ಗಳು, ಹಡಗುಗಳು ಬಂದು ನಿಂತಿದೆ. ಈ ಎಲ್ಲ ಹಡಗುಗಳು ಕೂಡ ನೇರವಾಗಿ ಲಕ್ಷದ್ವೀಪದ ಒಂದಷ್ಟು ದ್ವೀಪಗಳನ್ನು ತಲುಪುತ್ತೆ. ಅದು ಅಗತ್ತಿ ಇರಬಹುದು, ಬಂಗಾರಂ ಆಗಿರ್ಬೋದು, ಬೇರೆ ಬೇರೆ ದ್ವೀಪಗಳನ್ನು ತಲುಪುವಂಥದ್ದು. ಹಾಗಾದರೆ ಯಾವೆಲ್ಲ ವಸ್ತುಗಳನ್ನು ಇಲ್ಲಿಂದ ಸಪ್ಲೈ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ದೊಡ್ಡದಾದ ಗೋಡಮನ್ನು ಕಟ್ಟಿದ್ದಾರೆ. ಈ ಗೋಡಮನ್ನು ಕಟ್ಟಿರುವಂಥ ಉದ್ದೇಶವೇ ಲಕ್ಷದ್ವೀಪಗಳಿಗೆ ವಸ್ತುಗಳನ್ನು ಸಾಗಿಸೋದಕ್ಕೋಸ್ಕರ. ಮಂಗಳೂರು ಬಂದರಿನಲ್ಲಿ ಅನೇಕ ವರ್ಷಗಳಿಂದ ಈ ರೀತಿಯಾದಂತಹ ಒಂದು ಸಂಪರ್ಕ ಲಕ್ಷದ್ವೀಪ ಮತ್ತು ಮಂಗಳೂರಿನ ಮಧ್ಯೆ ಇರುವಂಥದ್ದು. ಇಲ್ಲಿ ವಸ್ತುಗಳನ್ನು ನೀವು ನೋಡ್ತಾ ಹೋದರೆ ಇದು ಜಲ್ಲಿಯ ಹುಡಿಗಳನ್ನು ಅಲ್ಲಿಗೆ ರಸ್ತೆಗಳ ಕಾಮಗಾರಿಗಳಿಗಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಮನೆಗಳಲ್ಲಿ ನಡೆಸುವಂಥ ಕಾಮಗಾರಿಗಳಾಗಿರ್ಬೋದು, ಅವುಗಳಿಗೆ ಸಾಗಾಟ ಆಗಬೇಕಾದಂಥ ಜಲ್ಲಿಯ ಹುಡಿಗಳನ್ನು ಇಲ್ಲಿ ತುಂಬಿಸಿಟ್ಟಿದ್ದಾರೆ. ಯಾವ ರೀತಿಯಾಗಿ ಗೋಣಿಗಳಲ್ಲಿ ತುಂಬಿಸಿಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಈ ಒಂದು ಒಳಭಾಗದಲ್ಲಿ ಗೋಡೌನ್ನಲ್ಲೂ ಕೂಡ ಅಷ್ಟೇ ಇಲ್ಲಿನ ಒಂದಷ್ಟು ಸಿಬ್ಬಂದಿ ಇಲ್ಲಿ ಯಾವಾಗ ಹಡಗುಗಳು ಬರುತ್ತೋ ಆ ಹಡಗುಗಳಿಗೆ ಲೋಡ್ ಮಾಡುವಂಥದ್ದು, ಇಲ್ಲಿಂದ ತೆಗೆದುಕೊಂಡು ಕಳಿಸಿಕೊಡುವಂಥ ಕೆಲಸಗಳು ಇಲ್ಲಿಂದ ನಿರಂತರವಾಗಿ ಆಗುತ್ತೆ. ಇಲ್ಲಿ ಕೂಡ ಅಷ್ಟೇ ಜಲ್ಲಿಗಳನ್ನು ಕೂಡ ಇಟ್ಟಿದ್ದಾರೆ. ಅಲ್ಲಿ ಕಾಂಕ್ರೀಟ್ ಕಾಮಗಾರಿಗಳು, ಯಾವುದಾದ್ರೂ ಕಟ್ಟಡದ ಕಾಮಗಾರಿಗಳಾಗಬೇಕಾದ್ರೆ ಅದಕ್ಕೆ ಕಾಂಕ್ರೀಟ್ ಕಾಮಗಾರಿಗಳಾಗುವಂಥ ಸಂದರ್ಭದಲ್ಲಿ ಅದಕ್ಕೆ ಜಲ್ಲಿ ಕಲ್ಲುಗಳ ಪೂರೈಕೆ ಆಗಬೇಕು. ಆ ಜಲ್ಲಿ ಕಲ್ಲುಗಳನ್ನು ಪೂರೈಕೆ ಮಾಡುವಂಥ ಕೆಲಸಗಳು ಕೂಡ ಅಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ. ಇಲ್ಲೆಲ್ಲ ಜಲ್ಲಿಗಳನ್ನು ರಾಶಿ ಹಾಕಿರುವಂಥದ್ದನ್ನು ಕೂಡ ನೀವು ನೋಡಬಹುದು. ಇನ್ನು ಅಲ್ಲಿ ಬೇರೆ ಬೇರೆ ಇಟ್ಟಿಗೆಗಳಾಗಿರ್ಬೋದು, ಇಂಟರ್ಲಾಕ್ನ ಕೆಲಸಗಳಾಗುವಂಥ ಸಂದರ್ಭದಲ್ಲಿ ಇಂಟರ್ಲಾಕ್ನ ಪೂರೈಕೆಗಳಾಗಿರ್ಬೋದು ಮತ್ತು ಸಿಮೆಂಟ್ಗಳಿಂದ ಮಾಡಿದಂತಹ ಇಟ್ಟಿಗೆಗಳು, ಅದು ಸಿಮೆಂಟ್ನ ಮಾದರಿಯಲ್ಲಿ ಮಾಡಿರುವಂಥ ಇಟ್ಟಿಗೆಗಳೇನಿದೆ ಅದನ್ನು ಕೂಡ ನೀವು ದೃಶ್ಯಗಳಲ್ಲಿ ನೋಡ್ಬೋದು. ಈಗಾಗಲೇ ಇಲ್ಲಿ ಅಟ್ಟಿಕಟ್ಟಿ ಇಟ್ಟಿದ್ದಾರೆ. ಅದನ್ನು ಯಾವಾಗ ಹಡಗುಗಳು ಬರುತ್ತೋ ಆ ಹಡಗುಗಳ ಮೂಲಕ ಅಲ್ಲಿಗೆ ಸಪ್ಲೈ ಮಾಡುವಂಥ ಕೆಲಸಗಳಾಗುತ್ತೆ. ಕೇವಲ ಹಣ್ಣು, ತರಕಾರಿ ಅಥವಾ ದಿನೋಪಯೋಗಿ, ಗೃಹೋಪಯೋಗಿ ವಸ್ತುಗಳಷ್ಟೇ ಅಲ್ಲ, ಅಲ್ಲಿನ ಕಟ್ಟಡ ಕಾಮಗಾರಿಗಳ ಹಿಂದೆಯೂ ಕೂಡ ಮಂಗಳೂರು ಬಂದರಿನ ಕನೆಕ್ಟಿವಿಟಿ ಇದೆ ಅನ್ನುವಂಥದ್ದನ್ನು ಇಲ್ಲಿ ಈ ಒಂದು ಬಂದರಿಗೆ ನಾವು ಎಂಟ್ರಿ ಕೊಟ್ಟರೆ ಎಲ್ಲವೂ ಕೂಡ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸುಮಾರು ಬೋಟ್ಗಳು, ಹಡಗುಗಳು ಬಂದು ನಿಂತಿರುವಂಥದ್ದು. ಸುಮಾರು ಒಂದು 20 ರಿಂದ 24 ಗಂಟೆಗಳ ಪ್ರಯಾಣ. ಬಹುಶಃ ನಾವು ಕೇರಳಕ್ಕೆ ಹೋಲಿಕೆ ಮಾಡಿದರೆ, ಕೇರಳದ ಕೊಚ್ಚಿ ಮತ್ತು ಬೇಪೂರ್ ಬಂದರಿಗೆ ಹೋಲಿಕೆ ಮಾಡಿದರೆ ಬಹಳ ಹತ್ತಿರದಲ್ಲಿರುವಂಥ ಒಂದು ಬಂದರು ಮಂಗಳೂರು ಬಂದರು. ಲಕ್ಷದ್ವೀಪಕ್ಕೆ ಬಹಳ ಹತ್ತಿರದಿಂದ ಕನೆಕ್ಟ್ ಆಗುವಂಥ ಬಂದರು ಲಕ್ಷದ್ವೀಪ ಬಂದರು. ಆದರೆ ಒಂದಷ್ಟು ಅಭಿವೃದ್ಧಿಯ ಕಾರಣಕ್ಕೋಸ್ಕರ ಹಿಂದುಳಿದಿದೆ ಹೊರತುಪಡಿಸಿದರೆ, ಮಂಗಳೂರು ಬಂದರನ್ನು ಅಭಿವೃದ್ಧಿಪಡಿಸಿದರೆ, ಇಲ್ಲಿನ ಬಂದರುಗಳಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಕೆಲಸಗಳನ್ನು ಕೈಗೆತ್ತಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಮಾಲ್ಡೀವ್ಸನ್ನು ಮೀರಿಸುವ ರೀತಿಯಲ್ಲಿ ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಬೇಕಾದಂತಹ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ಇಲ್ಲಿ ನಡೆದರೆ, ಇಲ್ಲಿಯೇ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಲೈಸೆನ್ಸ್ ಕೊಡುವಂಥದ್ದು, ಪರ್ಮಿಟ್ಗಳನ್ನು ಇಶ್ಯೂ ಮಾಡುವಂತಹ ಕೇಂದ್ರಗಳನ್ನು ಇಲ್ಲಿ ಸ್ಥಾಪನೆ ಮಾಡಿದರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷದ್ವೀಪಕ್ಕೆ ಅತಿ ಕಡಿಮೆ ದರದಲ್ಲಿ ಹೋಗಿ ಬರಬಹುದು. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು ಮನಸ್ಸು ಮಾಡಬೇಕು, ಕೇಂದ್ರ ಸರ್ಕಾರ ಕೂಡ ಮನಸ್ಸು ಮಾಡಬೇಕು. ಆ ಮೂಲಕ ಅಲ್ಲಿ ಎಷ್ಟೇ ಅಭಿವೃದ್ಧಿ ಆದರೂ ಕೂಡ ಅಲ್ಲಿಗೆ ಬೇಕಾದ ಕನೆಕ್ಟಿವಿಟಿ ಆಗಬೇಕಾದಂತೂ ಮಂಗಳೂರು ಮತ್ತು ಕೇರಳದಿಂದ ಬಿಟ್ಟರೆ ಅದು ಗುಜರಾತ್ನಿಂದ ಕೂಡ ಸಾಧ್ಯ ಇದೆ ಅನ್ನುವಂಥ ಮಾತುಗಳಿವೆ. ಹಾಗಾಗಿ ಮಂಗಳೂರು ಬಂದರಿನ ಡೆವಲಪ್ಮೆಂಟ್ಗಳ ಹಿಂದೆಯೂ ಕೂಡ ಲಕ್ಷದ್ವೀಪದ ಅಭಿವೃದ್ಧಿಯ ಒಂದು ಕಥೆಗಳು ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.